ನಮಸ್ಕಾರ ವೀಕ್ಷಕರೇ ಈ ದಿನ ಸಂಚಿಕೆಯಲ್ಲಿ ನಮ್ಮ ದೇಹದ ತೂಕವನ್ನು ಯಾವ ರೀತಿ ನ್ಯಾಚುರಲ್ ಆಗಿ ಕಡಿಮೆ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ಸಿಂಪಲ್ ಟಿಪ್ಸ್. ಇದನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮ ವೆಯ್ಟನ್ನು ನೀವು ಕಡಿಮೆ ಮಾಡಬಹುದು. ಟಿಪ್ಸ್ ನಂಬರ್ 1, ಫುಡ್ ಕಂಟ್ರೋಲ್. ಸ್ನೇಹಿತರೆ, ಮೊದಲು ನಿಮ್ಮ ಫುಡ್ ಮೇಲೆ ಕಂಟ್ರೋಲ್ ಇರಬೇಕು. ನಿಮ್ಮ ದಿನನಿತ್ಯ ಆಹಾರದಲ್ಲಿ ಪೌಷ್ಟಿಕಾಂಶದಿಂದ ಕೂಡಿದಂತಹ ಸೊಪ್ಪು, ತರಕಾರಿ, ಮೊಳಕೆಟ್ಟಿದ ಕಾಳುಗಳು, ಹಣ್ಣುಗಳನ್ನು ನೀವು ಚೆನ್ನಾಗಿ ಸೇವಿಸಬೇಕು. ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವಂತಹ ಜಂಕ್ ಫುಡ್ಸ್ ಆಗಿರ್ಬೋದು, ಆಯಿಲ್ ಫುಡ್ಸ್ ಆಗಿರ್ಬೋದು, ಇವನ್ನೇನಾದರೂ ಕೂಡ ನೀವು ಹೆಚ್ಚಾಗಿ ಸೇವನೆ ಮಾಡಿದಾಗ ನಿಮ್ಮ ದೇಹದಲ್ಲಿ ಇನ್ನೂ ಕೂಡ ತೂಕ ಹೆಚ್ಚಾಗುತ್ತೆ. ಹಾಗಾಗಿ ಅವುಗಳನ್ನು ತ್ಯಜಿಸುವುದು ಉತ್ತಮ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಚ್ಚಿನ ರೀತಿ ಎಣ್ಣೆಯಿಂದ ತಯಾರಿಸಿದಂತಹ ಪದಾರ್ಥಗಳಾಗಿರ್ಬೋದು, ಸಕ್ಕರೆಯಿಂದ ತಯಾರಿಸಿದ ಪದಾರ್ಥಗಳಾಗಿರ್ಬೋದು, ಹಾಗೆಯೇ ಮೈದಾದಿಂದ ತಯಾರಿಸಿದ ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ನಿಮ್ಮ ದೇಹದ ತೂಕವನ್ನು ಇಳಿಸಬಹುದು. ಟಿಪ್ಸ್ ನಂಬರ್ 2, ನಿಮ್ಮ ತೂಕವನ್ನು ಕಡಿಮೆ ಮಾಡುವಲ್ಲಿ ನೀರಿನ ಪಾತ್ರ ಅತ್ಯಂತ ದೊಡ್ಡದು. ಏಕೆಂದರೆ ನೀರಿನಲ್ಲಿ ಯಾವುದೇ ರೀತಿ ಕ್ಯಾಲೋರಿ ಇರುವುದಿಲ್ಲ. ನೀರನ್ನು ಚೆನ್ನಾಗಿ ಕುಡಿಯುವುದರಿಂದ ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಚೆನ್ನಾಗಿ ವೃದ್ಧಿಯಾಗುತ್ತದೆ. ದೇಹದಲ್ಲಿ ಸಂಗ್ರಹವಾದಂಥ ಕೊಬ್ಬನ್ನು ಕರಗಿಸಲು ನೀರು ತುಂಬಾ ಪ್ರಾಮುಖ್ಯತೆ ವಹಿಸುತ್ತದೆ. ಆದ್ದರಿಂದ ಪ್ರತಿನಿತ್ಯ ನಾವು ಎದ್ದ ಕೂಡಲೇ ಬಾಯಿಯನ್ನು ತೊಳೆಯದೆ 1 ಲೋಟ ಉಗಿರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಆರ್ಗನ್ಸ್ಗಳು ಕೂಡ ಆಕ್ಟಿವೇಟ್ ಆಗುತ್ತದೆ. ಹಾಗೆಯೇ ನಮ್ಮ ದೇಹಕ್ಕೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ನೀರು ಒದಗಿಸುತ್ತದೆ. ಬೆಳಗ್ಗೆ ತಿಂಡಿ ತಿನ್ನುವುದಕ್ಕಿಂತ ಮುಂಚಿತವಾಗಿ, ಅಂದರೆ 30 ನಿಮಿಷಗಳ ಮುಂಚಿತವಾಗಿ 1 ಲೋಟ ನೀರು ಕುಡಿಯುವುದರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಜೀರ್ಣತೆ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಕಂಡುಬರುವುದಿಲ್ಲ. ಹಾಗೆಯೇ ದೇಹದಲ್ಲಿ ಇರುವಂತಹ ವಿಷ ಪದಾರ್ಥಗಳನ್ನು ಹೊರಹಾಕುವಲ್ಲಿ ಈ ಒಂದು ನೀರು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಹಾಗೆಯೇ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡಬಲ್ಲದು. ಹಾಗಾಗಿ ಪ್ರತಿನಿತ್ಯ ನಾವು ಚೆನ್ನಾಗಿ ನೀರನ್ನು ಕುಡಿಯಲೇಬೇಕಾಗುತ್ತದೆ. ಟಿಪ್ಸ್ ನಂಬರ್ 3, ದೈಹಿಕ ಚಟುವಟಿಕೆಗಳು, ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ. ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ದೈಹಿಕ ಕಸರತ್ತು ತುಂಬಾ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಎದ್ದ ಕೂಡಲೇ ವಾಕಿಂಗ್, ರನ್ನಿಂಗ್, ಜಿಮ್ ಹಾಗೆಯೇ ಏರೋಬಿಕ್ಸ್ ಮಾಡುವುದರಿಂದ ತಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಈಗ ಮೇಯ್ನಾಗಿ ವಾಕ್ ಬಗ್ಗೆ ನಾವು ತಿಳಿಯೋಣ. ನೀವು ವಾಕ್ ಮಾಡಲು ಶುರು ಮಾಡಿದರೆ 1 ನಿಮಿಷಗಳ ನಂತರ ನಿಮ್ಮ ದೇಹದಲ್ಲಿ ಬ್ಲಡ್ ಫ್ಲೋ ಹೆಚ್ಚಾಗುತ್ತದೆ. 7 ನಿಮಿಷಗಳ ನಂತರ ನಿಮ್ಮ ಮೂಡು ಇಂಪ್ರೂವ್ ಆಗುತ್ತದೆ. ಹೀಗೆ 12 ನಿಮಿಷಗಳ ಕಾಲ ನೀವು ವಾಕ್ ಮಾಡಿದರೆ ನಿಮ್ಮ ಮಾನಸಿಕ ಒತ್ತಡಗಳು ಕಡಿಮೆ ಆಗ್ತಾ ಬರುತ್ತವೆ. 20 ನಿಮಿಷಗಳ ನಂತರ ನಿಮ್ಮ ದೇಹದಲ್ಲಿ ಫ್ಯಾಟ್ ಕರಗಲು ಪ್ರಾರಂಭವಾಗುತ್ತದೆ. 35ರಿಂದ 40 ನಿಮಿಷಗಳ ನಂತರ ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್, ಡೋಪಮಿನ್ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಹೀಗೆ ನೀವು ಪ್ರತಿನಿತ್ಯ 30ರಿಂದ 45 ನಿಮಿಷಗಳ ಕಾಲ ವಾಕ್ ಮಾಡುವುದರಿಂದ ನಿಮ್ಮ ದೇಹದ ತೂಕವನ್ನು ತ್ವರಿತವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಜಿಮ್ ಮಾಡುವಂಥವರು ಪ್ರತಿದಿನ 30ರಿಂದ 45 ನಿಮಿಷಗಳ ಕಾಲ ವರ್ಕೌಟ್ ಮಾಡಿ. ವಾರದಲ್ಲಿ 4ರಿಂದ 5 ದಿನಗಳು ಮಾತ್ರ ಎಕ್ಸಸೈಸ್ ಮಾಡಿ. 2 ದಿನ ಮಸಲ್ಸ್ ರಿಕವರಿಗಾಗಿ ವಿಶ್ರಾಂತಿ ಕೊಡಿ. ಫುಲ್ ವೀಕ್ ವರ್ಕೌಟ್ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ವರ್ಕೌಟ್ ಮುಗಿದ ನಂತರ 10 ನಿಮಿಷಗಳ ನಂತರದಲ್ಲಿ ಪ್ರೋಟೀನ್ ಯುಕ್ತ ಆಹಾರಗಳಾದ ವೇ ಪ್ರೋಟೀನ್, ಎಗ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ದಾಳಿಂಬೆ ಜ್ಯೂಸ್ ತೆಗೆದುಕೊಳ್ಳುವುದು ಉತ್ತಮ. ಏಕೆಂದರೆ ವೆಯ್ಟ್ ಕಡಿಮೆ ಮಾಡಲು ಮತ್ತು ವೆಯ್ಟ್ ಗ್ರೋತ್ ಮಾಡಲು ಪ್ರೋಟೀನ್ ತುಂಬಾ ಅವಶ್ಯಕ. 4ನೇ ಟಿಪ್ಸ್, ನಿದ್ರೆ. ತೂಕ ಇಳಿಸುವಲ್ಲಿ ನಿದ್ರೆಯ ಪ್ರಾಮುಖ್ಯತೆ ತುಂಬಾ ಇದೆ. ಸರಿಯಾಗಿ ನಿದ್ರೆ ಇಲ್ಲದಿದ್ದರೆ ಡಯಟ್ ಮತ್ತು ಎಕ್ಸಸೈಸ್ ಮಾಡಿದರೂ ಕೂಡ ತೂಕ ಕಡಿಮೆ ಮಾಡಲು ಕಷ್ಟವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ತಮ್ಮ ವಯಸ್ಸಿಗೆ ಅನುಗುಣವಾಗಿ ನಿದ್ರೆಯನ್ನು ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ತೂಕವನ್ನು ಇಳಿಸಿಕೊಳ್ಳುವುದಾದರೆ ಪ್ರತಿನಿತ್ಯ 8ರಿಂದ 10 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು. ಇನ್ನು ದೊಡ್ಡವರಾಗಿದ್ದರೆ ಕನಿಷ್ಠ ಪಕ್ಷ ದಿನದಲ್ಲಿ 8 ಗಂಟೆಯಾದರೂ ಸಹ ಗಾಢ ನಿದ್ರೆಯನ್ನು ಮಾಡಬೇಕು. ಹೀಗೆ ಚೆನ್ನಾಗಿ ನಿದ್ರೆ ಮಾಡುವುದರಿಂದ ಹಸಿವನ್ನು ನಿಯಂತ್ರಿಸುವ ಹಾರ್ಮೋನ್ ಚೆನ್ನಾಗಿ ನಮ್ಮ ದೇಹದಲ್ಲಿ ವೃದ್ಧಿಯಾಗುತ್ತದೆ. ಗ್ರೆಲಿನ್ ಮತ್ತು ಲೆಪ್ಟಿನ್ ಹಾರ್ಮೋನ್ಗಳು ಪದೇ ಪದೇ ಜಂಕ್ ಫುಡ್ಸ್ ಆಗಿರ್ಬೋದು, ಆಯಿಲ್ ಫುಡ್ಸ್ ಆಗಿರ್ಬೋದು ತಿನ್ನುವುದನ್ನು ಕಡಿಮೆ ಮಾಡುತ್ತವೆ. ನಿದ್ರೆಯನ್ನು ಸರಿಯಾಗಿ ಮಾಡಿದರೆ ವ್ಯಾಯಾಮವನ್ನು ಮಾಡುವಾಗ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯನ್ನು ನೀಡುತ್ತದೆ. ನಿದ್ರೆಯು ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನನ್ನು ಕಡಿಮೆ ಮಾಡಿ ಹ್ಯಾಪಿ ಹಾರ್ಮೋನನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ಮಲಗುವ 2 ಗಂಟೆಗಳ ಮುಂಚಿತವಾಗಿ ಮೊಬೈಲ್ ಬಳಸಬೇಡಿ. ಮಲಗುವ ಮುನ್ನ ಹೆಚ್ಚಾಗಿ ಆಹಾರಗಳನ್ನು ಸೇವಿಸಬೇಡಿ. ಕೊನೆಯದಾಗಿ ನಿದ್ರೆ ಇಲ್ಲದೆ ಡಯಟ್ ಮಾಡಿದರೆ ಆರೋಗ್ಯಕ್ಕೆ ಹಾನಿಕಾರ ಉಂಟಾಗುತ್ತದೆ. ಈ ರೀತಿ ತಮ್ಮ ಜೀವನದಲ್ಲಿ
ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸಿಕೊಳ್ಳುವುದರಿಂದ ತ್ವರಿತವಾಗಿ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಮುಂಬರುವಂಥ ಎಲ್ಲ ವೀಡಿಯೋಸ್ಗಾಗಿ ಹಾಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಇಲ್ಲಿವರೆಗೂ ಕೂಡ ವಿಡಿಯೋಸನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದ.